ನಮಸ್ತೆ ಮೈ ಡಿಯರ್ ಹೆಲ್ತ್ ಲವರ್ಸ್. ನಮ್ ಜೀವನದಲ್ಲಿ ದಿನ ನಾವು ಎಷ್ಟೋ ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ತೀವಿ. ಆ ತರದ ಟೈಮ್ ನಲ್ಲಿ ನಾವು ತುಂಬಾ ಸ್ಟ್ರೆಸ್ ಫೀಲ್ ಆಗ್ತೀವಿ. ಇದು ತುಂಬಾ ಸಾಧಾರಣ. ಆದ್ರೆ ಆ ಸ್ಟ್ರೆಸ್ ಜಾಸ್ತಿ ಆದಾಗನೇ ನಿಜವಾದ ಸಮಸ್ಯೆ ಸ್ಟಾರ್ಟ್ ಆಗತ್ತೆ. ಸ್ಟ್ರೆಸ್ಗೆ ಕಾರಣ ಯಾವುದೂ ಆಗ್ಬೋದು. ಮನೆಯಲ್ಲಿ ಜಗಳಗಳು, ಆರೋಗ್ಯ ಸಮಸ್ಯೆಗಳು, ಆಫೀಸ್ ನಲ್ಲಿ ಕೆಲಸ, ಫ್ಯೂಚರ್ ಬಗ್ಗೆ ಭಯ, ಪಾಸ್ಟ್ ನೆನಪಿಸ್ಕೊಂಡು ಬೇಜಾರು, ಈ ತರ ಯಾವ್ದಾದ್ರೂ ನಮಗೆ ಸ್ಟ್ರೆಸ್ಗೆ ಕಾರಣ ಆಗ್ಬೋದು. ಸ್ಟ್ರೆಸ್ಫುಲ್ ಆಗಿ ಫೀಲ್ ಆದಾಗ ಒಂದು ವಿಷಯನ ಮಾತ್ರ ನೆನಪಿಟ್ಕೊಳ್ಳಿ, ನೀವು ಒಂಟಿಯಾಗಿ ಇಲ್ಲ ಅಂತ. ಸ್ಟ್ರೆಸ್ ನಿಂದ ನಿಮ್ಮ ಆರೋಗ್ಯ ಹಾಳಾಗತ್ತೆ ಅಂತ ಗೊತ್ತಿದ್ಯಾ? ಸ್ಟ್ರೆಸ್ಡ್ ಆಗಿ ಫೀಲ್ ಆದಾಗ ತಲೆನೋವು, ಹಸಿವಿಲ್ದೆ ಹೋಗೋದು, ಬೆನ್ನು ನೋವು, ಎದೆ ಭಾರ ಆಗೋದು, ನಿದ್ರೆ ಬರದೇ ಇರೋದು, ಈ ತರ ಎಷ್ಟೊಂದು ಸಮಸ್ಯೆಗಳು ಬರುವ ಚಾನ್ಸಸ್ ಇವೆ. ಅದು ಹೀಗೆ ಜಾಸ್ತಿಯಾಗಿ ಒಬೆಸಿಟಿ, ಮಧುಮೇಹ ಈ ತರದ್ದೆಲ್ಲ ಬಂದ್ಬಿಟ್ರೆ ಅದು ಮನುಷ್ಯರನ್ನ ಕ್ಯಾನ್ಸರ್ ನವರೆಗೆ ತಗೊಂಡೋಗುತ್ತೆ ಅಂತೆ. ಮತ್ತೆ ಈ ಸ್ಟ್ರೆಸ್ ನ ನಾವು ಜಯಿಸಿ ಪ್ರಶಾಂತವಾಗಿ ಹೇಗಿರೋದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಎಲ್ರೂ ಹೇಳ್ತಾ ಇರ್ತಾರೆ, ಸ್ಟ್ರೆಸ್ಡ್ ಆಗಿ ಫೀಲ್ ಆದಾಗ ಪುಸ್ತಕಗಳನ್ನ ಓದಿ, ಡ್ಯಾನ್ಸ್ ಮಾಡಿ, ಮನಸ್ಸಿಗೆ ಇಷ್ಟವಾದದ್ದನ್ನ ಮಾಡಿ ಅಂತ. ಇದೆಲ್ಲ ನಿಜಾನೇ, ಆದ್ರೆ ಎಲ್ರಿಗೂ ಇದು ಸಾಧ್ಯವಾಗದೆ ಹೋಗ್ಬೋದು. ಯಾವ ತರದ ಸಿಚುವೇಶನ್ ನಲ್ಲಿದ್ರೂ ಸ್ಟ್ರೆಸ್ ನ ಜಯಿಸೋಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೆಲವು ವಿಧಾನಗಳನ್ನ ಹೇಳಿದೆ. ಅದರಲ್ಲಿ ಮೊದಲನೇದ್ದು, ಯಾವಾಗಾದ್ರೂ ಸ್ಟ್ರೆಸ್ ನಾಗಿದ್ದಾಗ ಮೊದಲನೇ ಬಾರಿ ನಮಗೆ ನಡೆಯೋದು ದಿನ ಮಾಡುವ ಕೆಲಸ ಕೂಡ ನಾವು ಸರಿಯಾಗಿ ಮಾಡದೆ ಹೋಗೋದು. ಯಾಕಂದ್ರೆ ಆ ಕೆಲಸದಲ್ಲಿ ನಾವು ಪೂರ್ತಿಯಾಗಿ ಲೀನ ಆಗೋಲ್ಲ. ಸ್ಟ್ರೆಸ್ ಕಮ್ಮಿ ಆಗ್ಬೇಕಂದ್ರೆ ಮೊದಲು ನಾವು ಮಾಡುವಂತ ಕೆಲಸದ ಮೇಲೆ ನಾವು ಲೀನ ಆಗ್ಬೇಕು. ಅದೆಷ್ಟು ಅಂದ್ರೆ, ಕಾಫಿ ಕುಡಿತಾ ಇರುವಾಗ ನಾವು ಆ ಕಾಫಿಯ ಪರಿಮಳ, ಸುತ್ತ ಇರುವಂತ ವಾತಾವರಣ, ಕಪ್ ಹಿಡ್ಕೊಂಡ ಸ್ಪರ್ಶೆ, ಆ ಕಾಫಿಯ ರುಚಿ, ಹೀಗೆ ಎಲ್ಲವೂ ನಮಗೆ ಗೊತ್ತಾಗೋ ತರ ನಾವು ಆ ಕೆಲಸದಲ್ಲಿ ಲೀನ್ ಆಗ್ಬೇಕು. ಆಗ್ಲೇ ನಾವು ಸ್ಟ್ರೆಸ್ ಆಗಿ ಫೀಲ್ ಆಗೋ ತರ ಕೆಲಸಗಳು ನೆನಪಾಗಲ್ಲ. ಒಂದ್ ವೇಳೆ ಸ್ಟ್ರೆಸ್ ಫೀಲ್ ಮಾಡುವಂತ ಆಲೋಚನೆಗಳು ನಿಮ್ಮನ್ನ ಕೆಲಸದಲ್ಲಿ ಲೀನ್ ಆಗದ ತರ ಮಾಡಿದ್ರೆ, ನೀವು ಪುನಃ ಫೋಕಸ್ ಮಾಡೋ ತರ ಇನ್ನೊಮ್ಮೆ ಟ್ರೈ ಮಾಡಿ. ಕೆಲಸದಲ್ಲಿ ಪೂರ್ತಿಯಾಗಿ ಲೀನ್ ಆಗೋ ತರ ಪುನಃ ಟ್ರೈ ಮಾಡಿ. ಯೋಚನೆಗಳು ನಿಮ್ಮನ್ನ ಊಹಾಲೋಕಕ್ಕೆ ತಕೊಂಡೋಗುವಾಗ ನೀವೆಲ್ಲಿದ್ದೀರೋ ಅದನ್ನ ಗುರುತಿಸಿ ಪುನಃ ನೆಲದ ಮೇಲೆಗೆ ಬನ್ನಿ. ಇದನ್ನೇ ಗ್ರೌಂಡಿಂಗ್ ಅಂತಾರೆ. ಇದು ನೀವು ಮಾಡ್ತಿರುವಂತ ಕೆಲಸದಲ್ಲಿ ಪೂರ್ತಿಯಾಗಿ ಲೀನವಾದ್ರೆ ಮಾತ್ರನೇ ಆಗತ್ತೆ. ಎರಡನೇದ್ದು, ಸ್ಟ್ರೆಸ್ ಆಗಿ ಫೀಲ್ ಆಗುವಂತ ಬಲೆಯಿಂದ ನಿಮ್ಮನ್ನ ನೀವು ರಿಲೀಸ್ ಮಾಡ್ಕೋಬೇಕು. ಇದು ಆಗ್ಬೇಕಂದ್ರೆ ಮೊದಲ್ ನೀವು ಆ ಬಲೆಯಲ್ಲಿ ಸಿಗಾಗೊಳ್ಳದ ತರ ನೋಡ್ಕೋಬೇಕು. ಅದರ ಮೂಲ ಎಲ್ಲಿದೆ ಅಂತ ತಿಳ್ಕೋಬೇಕು. ಆಗ್ಲೇ ಬಿಚ್ಚಿಸ್ಕೊಳಕಾಗತ್ತೆ. ಮೊದಲ್ ನೀವು ಸ್ಟ್ರೆಸ್ ಆಗಿ ಫೀಲ್ ಆಗ್ತಾ ಇರುವಂತ ಪ್ರಾಬ್ಲಮ್ ನ ಒಪ್ಕೋಬೇಕು. ಆ ತರ ನೀವು ಒಪ್ಕೊಳ್ಳದೆ ನಾನ್ ಚೆನ್ನಾಗೇ ಇದ್ದೀನಿ ಅಂತ ಹೇಳ್ಕೊಂಡು ಹೋದ್ರೆ ನಿಮ್ಮೊಳಗೆ ಆ ಸ್ಟ್ರೆಸ್ ಜಾಸ್ತಿ ಆಗ್ಕೊಂಡೇ ಹೋಗುತ್ತೆ. ಅದರಿಂದ ಮೊದಲು ಒಪ್ಕೊಂಡು ಆಮೇಲೆ ನಿಮ್ ಕೆಲ್ಸದಲ್ಲಿ ನೀವು ಲೀನ್ ಆಗ್ಬಿಡಿ. ಇದು ಪರಿಷ್ಕಾರ ಅಲ್ಲದೆ ಹೋದ್ರೂ ಸ್ವಲ್ಪ ಹೊತ್ತಿಗೆ ನಿಮಗೆ ಸ್ಟ್ರೆಸ್ ನ ಕಮ್ಮಿ ಮಾಡುತ್ತೆ. ಮೂರನೇದ್ದು, ಸ್ಟ್ರೆಸ್ಡ್ ಆಗಿರುವಾಗ ನೀವು ನಿಮ್ ವ್ಯಾಲ್ಯೂಸ್ ನ, ರೆಸ್ಪಾನ್ಸಿಬಿಲಿಟೀಸ್ ನ ಗಮನಿಸಬೇಕು. ನಾವು ಫಾಲೋ ಆಗುವಂತ ನಮ್ ವ್ಯಾಲ್ಯೂಸೇ ಸಮಾಜಕ್ಕೆ ಮತ್ತು ನಮ್ ಕುಟುಂಬಕ್ಕೆ ನಾವು ಏನು ಅನ್ನೋದನ್ನ ಹೇಳುತ್ತೆ. ವ್ಯಾಲ್ಯೂಸ್ ನ ಮಾತಲ್ಲಿ ಅಲ್ಲ, ಕೈಯಲ್ಲಿ ತೋರಿಸ್ಬೇಕು. ಅದು ಹೇಗಂದ್ರೆ, ನೀವು ಎಷ್ಟೊಂದು ಸ್ಟ್ರೆಸ್ ನಲ್ಲಿ ಇದ್ರೂನು ಸರಿ, ನಿಮ್ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೀವು ದಿನ ಮಾಡ್ತಿರುವಂತ ಕೆಲಸವನ್ನು ಸರಿಯಾಗಿ ಮಾಡಿ. ಈ ತರ ನಿಮ್ ವ್ಯಾಲ್ಯೂಸ್ ನ ಪಾಟಿಸ್ಬೇಕು. ಸ್ಟ್ರೆಸ್ಗೆ ಕಾರಣವಾದ ವಿಷಯಗಳನ್ನ ಬದಲಾಯಿಸಕ್ಕಾಗಲ್ಲ. ಹಾಗಿದ್ದಾಗ ಅದನ್ನು ಹಚ್ಚಿಸ್ಕೋಬಾರ್ದು. ಯಾವ್ದು ಬದಲಾಯಿಸಕ್ಕಾಗಲ್ವೋ ಅದನ್ನ ಬದಲಾಯಿಸುವ ಆಲೋಚನೆ ಮಾಡದೇ ಇರೋದೇ ಒಳ್ಳೇದು. ಅದನ್ನ ಬಿಟ್ಬಿಟ್ಟು ವ್ಯಾಲ್ಯೂಸ್ ಅಲ್ಲಿ ನಿಮ್ ಕೆಲ್ಸವನ್ನ ನೀವು ಮಾಡ್ಕೊಳ್ಳಿ. ಕೊನೆಯದಾಗಿ ನಾಲ್ಕನೇದು, ಪ್ರೀತಿಸೋದು. ಎಷ್ಟು ಸ್ಟ್ರೆಸ್ಡ್ ಆಗಿ ನೀವಿದ್ರೂ ಸರಿ, ನಿಮ್ ಮಕ್ಕಳ ಮೇಲೆ ನೀವು ಕಿರ್ಚಬೇಡಿ. ನಿಮ್ ಸ್ನೇಹಿತರಿಗೆ, ಕುಟುಂಬ ಸಭ್ಯರಿಗೆ ಅವರಿಗೆ ಸಿಗ್ಬೇಕಾದಂತ ಪ್ರೀತಿನ ನೀವು ಕೊಡಿ. ನೀವು ಒಬ್ಬೊಂಟಿ ಅಲ್ಲ ಅಂತ ತಿಳ್ಕೊಂಡು ಪ್ರಶಾಂತವಾಗಿ ಸ್ಟ್ರೆಸ್ ನ ಜಯಿಸಿ ಜೀವಿಸಿ. ಆದ್ರೂ ಕೂಡ ಸ್ಟ್ರೆಸ್ ನಿಮ್ಮನ್ನ ಬಾಧೆ ಪಡಿಸ್ತಾ ಇದೆ ಅಂದ್ರೆ ಯೋಗ, ವ್ಯಾಯಾಮ ಈ ತರ ಮಾಡಿ. ಸಂತೋಷವನ್ನು ಕೊಡೋ ಸೆರೆಟೇರಿಯನ್ ಉತ್ಪತ್ತಿ ಆಗುವಂತ ಆಹಾರವನ್ನು ತಿನ್ನಿ. ಬಾಳೆಹಣ್ಣು ಮತ್ತು ಪೈನಾಪಲ್ ಹಣ್ಣು, ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ನಲ್ಲಿ ಇದು ಸಿಗತ್ತೆ. ಈಗಷ್ಟೇ ಹೇಳಿದ್ದನ್ನೆಲ್ಲ ಫಾಲೋ ಮಾಡಿ ಸ್ಟ್ರೆಸ್ ಹತ್ರ ಬರದ ತರ ಪ್ರಶಾಂತವಾಗಿ ಮತ್ತು ಆನಂದವಾಗಿ ಜೀವಿಸಿ. ಆರೋಗ್ಯ ಎಲ್ಲದಕ್ಕಿಂತ ತುಂಬಾ ಮುಖ್ಯದ್ದು. ಶಾರೀರಿಕವಾಗಿ, ಮಾನಸಿಕವಾಗಿ ದೃಢವಾಗಿ ಇರಿ. ನೀವು ಪ್ರಶಾಂತವಾಗಿ ಇದ್ರೆ ನಿಮ್ ಕುಟುಂಬ ಮತ್ತು ನಿಮ್ ಸುತ್ತ ಇರುವಂತ ಚಿಕ್ಕ ಪ್ರಪಂಚ ಕೂಡ ಪ್ರಶಾಂತವಾಗಿ ಇರತ್ತೆ ಅನ್ನೋ ವಿಷಯವನ್ನು ನೀವು ನೆನಪಿಟ್ಕೊಳ್ಳಿ.